ನಮಸ್ಕಾರ. ಈ ಜಗತ್ತಿನಲ್ಲಿ ಜನರಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಚಿನ್ನ ಮೊದಲ ಸ್ಥಾನವನ್ನು ಪಡೆಯುತ್ತದೆ. ಈ ಜಗತ್ತಿನ ಜನರೆಲ್ಲ ಚಿನ್ನದ ಮೋಹಕ್ಕೆ ಒಳಗಾದವರೇ. ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದು ಅಂತ ಕೇಳಿದರೆ ಮೊದಲಾಗಿ ನಾವು ಹೆಸರನ್ನು ಹೇಳುವುದು ಚಿನ್ನ ಅಂತ ಹೇಳಿ. ಈ ಚಿನ್ನಕ್ಕೆ ಅಮರಕೋಶಕಾರ ಅಮರಸಿಂಹ ಸಾಕಷ್ಟು ಚಂದದ ಹೆಸರುಗಳನ್ನು ಹೇಳಿದ್ದಾನೆ. ಸ್ವರ್ಣಂ ಸುವರ್ಣಂ ಕನಕಂ ಹಿರಣ್ಯಂ ಹೇಮಹಾಟಕಂ ತಪನೀಯಂ ಶಾತಕುಂಭಂ ಗಾಂಗೇಯಂ ಭರ್ಮಕರ್ಬುರಂ ಚಾಮೀಕರಂ ಜಾತರೂಪಂ ಮಹಾರಜತಕಾಂಚನೆ ರುಕ್ಮಂ ಕಾರ್ತಸ್ವರಂ ಜಾಂಬೂನದಂ ಅಷ್ಟಾಪದೋಸ್ತ್ರಿಯಾಂ. ಹೀಗೆ ಅಮರಕೋಶದಲ್ಲಿ ಬರ್ತದೆ. ಸ್ವರ್ಣ ಸುವರ್ಣ ಕನಕ ಹಿರಣ್ಯ ಹೇಮನ್ ಹಾಟಕ ತಪನೀಯ ಶಾತಕುಂಭ ಗಾಂಗೇಯ ಭರ್ಮನ್ ಕರ್ಬುರ ಚಾಮೀಕರ ಜಾತರೂಪ ಮಹಾರಜತ ಕಾಂಚನ ರುಕ್ಮ ಕಾರ್ತಸ್ವರ ಜಾಂಬೂನದ ಅಷ್ಟಾಪದ. ಹೀಗೆ ಚಿನ್ನಕ್ಕೆ ಅನೇಕ ಹೆಸರುಗಳನ್ನು ಹೇಳಿದ್ದಾನೆ. ಆದರೆ ಕಲ್ಲಿನ ತುಂಡಾದಂಥ ಈ ಚಿನ್ನ ನಿಜವಾದ ಚಿನ್ನ ಅಲ್ಲ. ಜಗತ್ತಿನಲ್ಲಿ ನಿಜವಾದ ಚಿನ್ನ ಯಾವುದು ಎನ್ನುವುದನ್ನು ಸುಭಾಷಿತ ರತ್ನ ಭಾಂಡಾಗಾರ ಎಚ್ಚರಿಕೆಯ ಮಾತಾಗಿ ಹೇಳುತ್ತದೆ. ಆ ಸುಭಾಷಿತ ಹೀಗಿದೆ: ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಈ ಭೂಮಿಯಲ್ಲಿ ಸರ್ವಶ್ರೇಷ್ಠವಾದ ವಸ್ತುಗಳು, ನಿಜವಾಗಿ ರತ್ನದ ಸ್ಥಾನವನ್ನು ಪಡೆದ ವಸ್ತುಗಳು ಯಾವುವು ಅಂತ ಕೇಳಿದರೆ, ಒಂದು ಕುಡಿಯುವಂತಹ ನೀರು ಜಲ, ಮತ್ತೊಂದು ನಾವು ತಿನ್ನುವಂಥ ಆಹಾರ, ಮತ್ತು ಸುಭಾಷಿತ ಒಳ್ಳೆಯ ಮಾತು. ಆದರೆ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಮೂರ್ಖರು ಕಲ್ಲಿನ ಚೂರುಗಳನ್ನು ರತ್ನ ಅಂತ ಭಾವಿಸ್ತಾರೆ, ಅದೇ ಶ್ರೇಷ್ಠವಾದ ವಸ್ತು ಅಂತ ಭಾವಿಸ್ತಾರೆ. ಈ ಚಿನ್ನದ ವ್ಯಾಮೋಹ ಒಳ್ಳೆಯದಲ್ಲ. ನಿಜವಾಗಿ ನಾವು ಬೆಲೆ ಕೊಡಬೇಕಾದದ್ದು ಅನ್ನ, ಆಹಾರ, ನೀರು, ಒಳ್ಳೆಯ ಮಾತಿಗೆ ಅಂತ ಹೇಳಿ ಸುಭಾಷಿತಕಾರ ಎಚ್ಚರಿಕೆಯ ಮಾತು ಹೇಳ್ತಾನೆ. ಆತ ಏನೇ ಹೇಳಿದರೂ ಕೂಡ ಚಿನ್ನದ ಮೇಲಿನ ಪ್ರೀತಿ ಮಾತ್ರ ಇವತ್ತಿಗೂ ಕಡಿಮೆ ಆಗಲಿಲ್ಲ. ಹಾಗಾದರೆ ಈ ಚಿನ್ನ ಜಗತ್ತಿನಲ್ಲಿ ಹೇಗೆ ಹುಟ್ಟಿತು ಎನ್ನುವಂಥ ಕುತೂಹಲ ಬಂದರೆ, ಇದಕ್ಕೆ ರಾಮಾಯಣದಲ್ಲಿ ಒಂದು ಸ್ವಾರಸ್ಯಕರವಾದಂಥ ಕಥೆ ಉತ್ತರವನ್ನು ಕೊಡ್ತದೆ. ಈ ಜಗತ್ತಿಗೆ ಚಿನ್ನ ಬಂದಂಥ ಬಗೆಯನ್ನು ಅದು ವಿವರಿಸ್ತದೆ. ಯಜ್ಞ ಸಂರಕ್ಷಣೆಯ ಮಹತ್ಕಾರ್ಯವನ್ನು ಪೂರ್ಣಗೊಳಿಸಿದ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಮಿಥಿಲೆಗೆ ಹೊರಡುವುದಕ್ಕೆ ಅನುವಾಗುತ್ತಾರೆ. ಮಿಥಿಲೆಗೆ ಹೋಗುವಾಗ ಶೋಣಾ ನದಿಯನ್ನು ದಾಟಿ ಗಂಗೆಯ ಸಮೀಪಕ್ಕೆ ಬಂದಿದ್ದಾರೆ. ಆ ಗಂಗೆಯನ್ನು ನೋಡಿ ಪವಿತ್ರವಾದಂಥ ಭಾವನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ. ಆಗ ಗಂಗೆ ತ್ರಿಪಥಗ ಎನ್ನುವ ಹೆಸರನ್ನು ಪಡೆದದ್ದನ್ನು ಹೇಗೆ ಎನ್ನುವುದನ್ನು ನೀವು ವಿವರಿಸಬೇಕು ಅಂತ ಹೇಳಿ ವಿಶ್ವಾಮಿತ್ರರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವಿಶ್ವಾಮಿತ್ರರು ಗಂಗೆಯ ಕಥೆಯನ್ನು ಹೇಳುವಾಗ ಅಲ್ಲಿ ಜಗತ್ತಿಗೆ ಚಿನ್ನ ಬಂದಂತಹ ಬಗೆ ಕೂಡ ಆ ಕಥೆಯಲ್ಲಿ ಸೇರಿಕೊಳ್ಳುತ್ತದೆ. ವಿಶ್ವಾಮಿತ್ರರ ಕಥೆಯನ್ನು ಹೀಗೆ ಆರಂಭ ಮಾಡ್ತಾರೆ: ರಾಮ, ಮಹಾತಪಸ್ವಿಯಾದಂಥ ನೀಲಕಂಠ ಉಮಾದೇವಿಯನ್ನು ಮದುವೆಯಾದ ಮೇಲೆ ಅವಳೊಡನೆ ಕ್ರೀಡಿಸಲಿಕ್ಕೆ ಆರಂಭ ಮಾಡ್ತಾನೆ. ತಸ್ಯ ಸಂಕ್ರೀಡಮಾನಸ್ಯ ಮಹಾದೇವಸ್ಯ ಧೀಮತಃ ಶಿತಿಕಂಠಸ್ಯ ದೇವಸ್ಯ ದಿವ್ಯಂ ವರ್ಷ ಶತಂ ಗತಂ. ಭಾಳ ಚಂದದಲ್ಲಿ ಹೇಳ್ತಾರೆ. ಆ ಉಮಾದೇವಿಯ ಜೊತೆಯಲ್ಲಿ ಕ್ರೀಡೆಯನ್ನು ಆಡ್ತಾ ಆಡ್ತಾ 100 ದಿವ್ಯ ವರ್ಷಗಳು ಕಳೆದು ಹೋದವು. ಆದರೆ ಉಮಾದೇವಿಯಲ್ಲಿ ಪುತ್ರ ಜನಿಸಲಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಈ ಮಹಾದೇವನಿಂದ ಹುಟ್ಟುವ ತೇಜಸ್ಸನ್ನು ಯಾರು ಸಹಿಸಿಕೊಂಡಾರು ಎನ್ನತಕ್ಕಂಥ ಪ್ರಶ್ನೆ ಮೂಡ್ತದೆ. ಇದೊಂದು ದೊಡ್ಡ ಚಿಂತೆಯಾಗಿ ಕಾಡ್ತದೆ. ಅವರೆಲ್ಲ ಹೋಗಿ ಶಿವನಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ: ಹೇ ದೇವದೇವ, ಹೇ ಮಹಾದೇವ, ನೀನು ಲೋಕದ ಹಿತಕ್ಕೋಸ್ಕರ ಉದ್ಯುಕ್ತನಾದಂಥ ವ್ಯಕ್ತಿ. ನಾವು ದೇವತೆಗಳು ನಿನ್ನ ಕಾಲಿಗೆ ಬಿದ್ದಿದ್ದೇವೆ. ಪ್ರಸನ್ನನಾಗು, ಸಂತೋಷಗೊಳ್ಳು. ನಿನ್ನ ತೇಜಸ್ಸನ್ನು ಧರಿಸಲು ಈ ಲೋಕದಲ್ಲಿ ಯಾರಿಗೂ ಸಾಮರ್ಥ್ಯವಿಲ್ಲ. ಅವರು ಹೇಳ್ತಾರೆ: ನಲೋಕಾ ಧಾರಯಿಷ್ಯಂತಿ ತವ ತೇಜ ಸುರೋತ್ತಮ ಬ್ರಾಹ್ಮೇಣ ತಪಸಾಯುಕ್ತೋ ದೇವ್ಯಾ ಸಹ ತಪಶ್ಚರ. ಹೇ ದೇವ, ನಿನ್ನ ತೇಜಸ್ಸನ್ನು ಧರಿಸುವ ಶಕ್ತಿ ಈ ಲೋಕದಲ್ಲಿ ಯಾರಿಗೂ ಇಲ್ಲ. ಅಂತಹ ಸಾಮರ್ಥ್ಯವೇ ಇಲ್ಲ. ನೀನು ದೇವಿಯ ಜೊತೆಯಲ್ಲಿ ವೇದ ಪ್ರಸಿದ್ಧವಾದಂಥ ತಪಶ್ಚರಣೆಯಲ್ಲಿ ನಿರತನಾಗು. ತ್ರಿಲೋಕದ ಹಿತಕ್ಕೋಸ್ಕರ ನಿನ್ನ ತೇಜಸ್ಸನ್ನು ತೇಜೋಮಯವಾದಂಥ ನಿನ್ನ ದೇಹದಲ್ಲಿಯೇ ನೀನು ಧರಿಸಬೇಕು. ಆ ಮೂಲಕ ಈ ಲೋಕವನ್ನು ಸಂರಕ್ಷಣೆ ಮಾಡಬೇಕು.
ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ನಿನ್ನ ತೇಜಸ್ಸನ್ನು ನೀನು ಬಿಟ್ಟೆ ಅಂತಾದರೆ ಲೋಕವೇ ಇಲ್ಲದಂತೆ ಆಗಿ ಹೋಗ್ತದೆ, ಹಾಗೆ ಮಾಡಬೇಡ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆಯನ್ನು ಕೇಳಿದಂಥ ಪರಮೇಶ್ವರ ಅಸ್ತು ಹಾಗೇ ಆಗಲಿ ಅಂತ ಹೇಳಿ, ದೇವತೆಗಳೇ ನನ್ನ ತೇಜಸ್ಸನ್ನು ನನ್ನಲ್ಲಿಯೇ ನಾನು ಧರಿಸ್ತೇನೆ. ಉಮೆ ಕೂಡ ಅದಕ್ಕೆ ಸಹಕಾರವನ್ನು ನೀಡುತ್ತಾಳೆ. ನೀವು ಪೃಥ್ವಿ ಎಲ್ಲರೂ ಶಾಂತಿಯಿಂದ ಇರಿ. ಈಗಾಗಲೇ ಸ್ಖಲಿತವಾಗಿರತಕ್ಕಂಥ ನನ್ನ ತೇಜ ಅಂಶವನ್ನು ಯಾರು ಧರಿಸ್ತಾರೆ ಹಾಗಾದರೆ? ಈ ಪ್ರಶ್ನೆಯನ್ನು ಅಲ್ಲಿ ಮಹಾದೇವ ಇಡುತ್ತಾನೆ. ಆಗ ದೇವತೆಗಳು ಆಲೋಚನೆ ಮಾಡಿ ಹೇಳ್ತಾರೆ, ಇದನ್ನು ಪೃಥ್ವಿ ಮಾತ್ರ ಧರಿಸಬಲ್ಲಳು, ಪೃಥ್ವಿಯಲ್ಲಿ ಬಿಡು. ಆ ಮಹಾಬಲಶಾಲಿಯಾದಂಥ ದೇವೇಶ್ವರ ತನ್ನ ತೇಜಸ್ಸನ್ನು ವಿಸರ್ಜನೆ ಮಾಡ್ತಾನೆ. ಅದು ಪರ್ವತಾರಣ್ಯ ಸಹಿತವಾಗಿ ಸಮಸ್ತ ಪೃಥ್ವಿಯನ್ನು ವ್ಯಾಪಿಸಿ ಬಿಡುತ್ತದೆ. ಆಗ ದೇವತೆಗಳಿಗೆ ಆಶ್ಚರ್ಯವಾಗ್ತದೆ, ಭಯವಾಗ್ತದೆ. ಪೃಥ್ವಿ ಇದನ್ನು ತಡೆದುಕೊಳ್ಳಿಕ್ಕಾಗಲು, ಇದನ್ನು ಸಹಿಸುವಂಥ ಸಾಮರ್ಥ್ಯ ಪೃಥ್ವಿಗೆ ಇಲ್ಲ ಅಂತ ಅನ್ನಿಸ್ತದೆ. ಆಗ ದೇವತೆಗಳು ಅಗ್ನಿಯನ್ನು ಕರೀತಾರೆ. ಹೇ ಅಗ್ನಿ, ನೀನೊಂದು ಕೆಲಸ ಮಾಡಬೇಕು ಈಗ. ತಥೋ ದೇವಾಹ ಸಗಂಧರ್ವಾಹ ಪುನರೂಚುಹು ಹುತಾಶನಂ ಪ್ರವಿಶತ್ವಂ ಮಹಾತೇಜೋ ರೌದ್ರಂ ವಾಯು ಸಮನ್ವಿತಃ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಉಲ್ಲೇಖ. ದೇವತೆಗಳು ಅಗ್ನಿಯನ್ನು ಕರೆದು ಹೇಳ್ತಾರೆ, ನೀನು ವಾಯುವಿನ ಜೊತೆಯಲ್ಲಿ ಸೇರಿ ರುದ್ರನ ಮಹಾ ತೇಜಸ್ಸನ್ನು ಧರಿಸು. ದೇವತೆಗಳ ಮಾತನ್ನು ಕೇಳಿದಂಥ ಅಗ್ನಿ ಆದಿತ್ಯನಂತೆ ಪ್ರಜ್ವಲಿಸ್ತಾ ಆ ತೇಜಸ್ಸನ್ನು ಧರಿಸ್ತಾನೆ. ಹಾಗೆ ಆತ ತೇಜಸ್ಸನ್ನು ಧರಿಸ್ತಾ ಇದ್ದರೆ ಅದೊಂದು ಶ್ವೇತ ಪರ್ವತವಾಗಿ ಮಾರ್ಪಡ್ತದೆ. ಅದರ ಮಹಿಮೆಯಿಂದ, ಅದರ ಪರಿಣಾಮವಾಗಿ ಸಮೀಪದಲ್ಲಿ ಒಂದು ದಿವ್ಯವಾದಂಥ ಶರವಣ ನಿರ್ಮಾಣವಾಗುತ್ತದೆ. ಶರವಣ ಅಂದರೆ ದರ್ಭೇಯವನ ಅಂತ ಅರ್ಥ. ಆ ಶರವಣದಲ್ಲಿಯೇ ಮುಂದೆ ಕಾರ್ತಿಕೇಯ ಜನಿಸ್ತಾನೆ. ಹಾಗಾಗಿಯೇ ಅಗ್ನಿಯಿಂದ ಜನಿಸಿದ್ದರಿಂದ ಅವನಿಗೆ ಅಗ್ನಿ ಸಂಭವ ಎನ್ನತಕ್ಕಂಥ ಹೆಸರು ಕೂಡ ಇದೆ. ಹೀಗೆ ಕಾರ್ತಿಕೇಯ ಜನಿಸಿದಾಗ ಋಷಿಗಳು ಸಂಪ್ರೀತರಾಗಿ ಉಮಾಮಹೇಶ್ವರರನ್ನು ಸ್ತೋತ್ರ ಮಾಡ್ತಾರೆ. ಇದು ಮುಂದಿನ ಘಟನೆ. ಆದರೆ ಈ ಕಡೆಯಲ್ಲಿ ಅಗ್ನಿ ತೇಜಸ್ಸನ್ನು ಧರಿಸಿದ್ದರಿಂದ ಶೈಲಸುತೆಗೆ ಸಿಟ್ಟು ಬರ್ತದೆ. ರೋಷಕ್ಕೆ ಒಳಗಾಗ್ತಾಳೆ. ಅವಳ ಕಣ್ಣುಗಳು ಕೆಂಡದಂತೆ ಕೆಂಪಾಗ್ತವೆ. ಬೆಂಕಿಯ ಉಂಡೆಯನ್ನು ಉಗುಳುತ್ತಾಳೆ. ಅವಳು ತನ್ನ ಕೈಯಲ್ಲಿ ನೀರು ತೆಗೆದುಕೊಂಡು ಶಾಪವನ್ನು ಕೊಡ್ತಾಳೆ. ದೇವತೆಗಳೇ, ನಾನು ಪುತ್ರಾರ್ಥಿಯಾಗಿರುವಾಗ ನೀವು ನನಗೆ ವಿಘ್ನವನ್ನು ಉಂಟು ಮಾಡಿದಿರಿ. ಇದರ ಫಲವನ್ನು ನೀವು ಅನುಭವಿಸಲೇಬೇಕು. ನಿಮ್ಮ ಹೆಂಡತಿಯರಲ್ಲಿ ನಿಮಗೆ ಸಂತಾನ ಆಗದೇ ಹೋಗಲಿ. ಇಂದಿನಿಂದ ನಿಮ್ಮ ಪತ್ನಿಯರು ಬಂಜೆಯರಾಗಲಿ ಅಂತ ಹೇಳಿ ಶಾಪ ಕೊಡ್ತಾಳೆ ಶೈಲಸುತೆ. ಅನಂತರ ಭೂದೇವಿಯ ಕಡೆಗೆ ತಿರುಗಿ, ಶಿವನ ತೇಜಸ್ಸನ್ನು ಧರಿಸಿದವಳು ಈ ಭೂದೇವಿ ಅಂತ ಹೇಳಿ ಕೋಪದಿಂದ ಆ ಭೂದೇವಿಗೂ ಶಾಪವನ್ನು ಕೊಡ್ತಾಳೆ. ಹೇ ಪೃಥ್ವಿ, ನೀನು ನಾನಾ ರೂಪವನ್ನು ಧರಿಸಿ ನಾನಾ ಜನರಿಗೆ ಹೆಂಡತಿಯಾಗು. ನೀನು ದುರ್ಬುದ್ಧಿಯವಳು. ನನಗೆ ಪುತ್ರ ಜನಿಸುವಂಥ ಅವಕಾಶ ನಿನಗಿಷ್ಟವಾಗಲಿಲ್ಲ, ತಪ್ಪಿಸಿಬಿಟ್ಟೆ ನೀನು. ನಿನ್ನ ಮೇಲೆ ನನಗೆ ಸಿಟ್ಟು ಬಂದಿದೆ. ಹಾಗಾಗಿ ನಿನಗೂ ಕೂಡ ಪುತ್ರನಿಂದ ದೊರೆಯಬೇಕಾದಂಥ ಸುಖ ದೊರೆಯದೇ ಹೋಗಲಿ ಅಂತ ಶಾಪ ಕೊಡ್ತಾಳೆ. ಈಗ ದೇವತೆಗಳೆಲ್ಲ ದುಃಖಿತರಾಗ್ತಾರೆ. ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗಿ ಹೋಯಿತು ಅಂಥೇಳಿ ಪರಮೇಶ್ವರನನ್ನು ಅವರು ಮರುಕದಿಂದ ನೋಡ್ತಾರೆ. ಆಗ ಪರಮೇಶ್ವರ ಅವರ ಬಗ್ಗೆ ಕರುಣಾ ದೃಷ್ಟಿಯನ್ನು ತೋರಿ ಅದು ಪಶ್ಚಿಮ ದಿಕ್ಕಿಗೆ ಹೊರಟು ಹೋಗುತ್ತಾನೆ. ಅಲ್ಲಿ ಹಿಮಾಲಯದ ಉತ್ತರ ಪಾರ್ಶ್ವದಲ್ಲಿ ಒಂದು ಶಿಖರದ ಮೇಲೆ ಪಾರ್ವತೀ ದೇವಿಯ ಜೊತೆಯಲ್ಲಿ ತಪೋನಿಷ್ಠನಾಗುತ್ತಾನೆ. ಹೀಗೆ ಶಿವ ತಪಸ್ಸನ್ನು ಮಾಡ್ತಾ ಇದ್ದರೆ ಇಂದ್ರ, ಅಗ್ನಿ ಮೊದಲಾದಂಥ ದೇವತೆಗಳಿಗೆ ಮತ್ತೆ ದುಃಖ ಉಂಟಾಗುತ್ತದೆ. ದೇವಸೇನಾನಿಯ ಜನನವಾಗುವ ಬಗೆ ಹೇಗೆ? ನಮ್ಮ ಸೇನಾಪತಿಯನ್ನು ಸೃಜಿಸುವುದಕ್ಕಾಗಿ ನಾವು ಶಿವನನ್ನು ಪ್ರಾರ್ಥನೆ ಮಾಡಿದೆವು. ಆದರೆ ಈಗ ಉಮಾದೇವಿಯ ಜೊತೆಯಲ್ಲಿ ಉಗ್ರವಾದಂಥ ತಪಸ್ಸನ್ನು ಶಿವ ಆಚರಿಸ್ತಾ ಇದ್ದಾನೆ. ಮುಂದೆ ಲೋಕದ ಹಿತಕ್ಕೋಸ್ಕರ ನಾವೇನು ಮಾಡಬೇಕು ತಿಳಿತಾ ಇಲ್ಲ ಅಂಥೇಳಿ ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಗ ಬ್ರಹ್ಮ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಪಾರ್ವತಿ ನಿಮ್ಮ ಪತ್ನಿಯರಲ್ಲಿ ನಿನಗೆ ಸಂತಾನ ಆಗದೇ ಹೋಗಲಿ ಅಂತ ಶಾಪವನ್ನು ಕೊಟ್ಟಿದ್ದಾಳೆ. ಆ ಶಾಪ ಯಾವತ್ತೂ ಸುಳ್ಳಾಗುವುದಿಲ್ಲ, ಅದು ಸತ್ಯವಾಗುತ್ತದೆ. ಆದರೆ ಅಗ್ನಿ ಆಕಾಶಗಂಗೆಯಲ್ಲಿ ನಿಮ್ಮ ಸೇನಾಪತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಹಿಮವಂತನ ಹಿರಿಯ ಮಗಳಾದಂಥ ಗಂಗೆ ಅವಳು ಶಿವನ ತೇಜಸ್ಸನ್ನು ಧರಿಸುವಂಥ ಶಕ್ತಿಯನ್ನು ಪಡೆದಿದ್ದಾಳೆ. ಅವಳು ಒಪ್ಪಿದಳು ಅಂತಾದರೆ, ಪುತ್ರನನ್ನು ಪಡೆಯಲು ಸಮ್ಮತಿಯನ್ನು ಕೊಟ್ಟಳು ಅಂತಾದರೆ
ಅಗ್ನಿ ಅವಳಲ್ಲಿ ತೇಜಸ್ಸನ್ನು ಪುನಃ ವಿಸರ್ಜಿಸಲಿ ಅಂತ ಹೇಳ್ತಾರೆ. ಅದಕ್ಕೆ ಪಾರ್ವತಿ ಕೂಡ ಸಮ್ಮತಿಯನ್ನು ನೀಡ್ತಾಳೆ. ಸಂದೇಹ ಇಲ್ಲ, ನೀವು ಗಂಗೆಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿ ಬ್ರಹ್ಮದೇವ ಅವರಿಗೆ ಉಪದೇಶ ಮಾಡ್ತಾನೆ. ಆಗ ಬ್ರಹ್ಮನಿಗೆ ವಂದಿಸಿ ಕೈಲಾಸಕ್ಕೆ ಹೋಗಿ ಅಗ್ನಿಯನ್ನು ಕುರಿತು ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಹೇ ಅಗ್ನಿ, ಇದು ದೇವ ಕಾರ್ಯ, ಇದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ದೇವಕಾರ್ಯಮಿದಂ ದೇವ ಸಂವಿಧತ್ಸ್ವ ಹುತಾಶನ ಶೈಲಪುತ್ರ್ಯಾ ಮಹಾತೇಜೋ ಗಂಗಾಯಾಂ ತೇಜ ಉತ್ಸೃಜ. ಅಗ್ನಿಯನ್ನು ಕುರಿತು ದೇವತೆಗಳು ಪ್ರಾರ್ಥನೆ ಮಾಡುವಂಥದ್ದು. ಅಗ್ನಿ, ಇದು ಮಹತ್ ಕಾರ್ಯ, ದೇವ ಕಾರ್ಯ. ಗಂಗೆಯಲ್ಲಿ ಈಶ್ವರನ ಮಹಾ ತೇಜಸ್ಸನ್ನು ನೀನು ವಿಸರ್ಜಿಸು ಅಂತ ಹೇಳ್ತಾರೆ. ಆಗ ಅಗ್ನಿ ಅದಕ್ಕೆ ಒಪ್ಪಿ ಗಂಗೆಯನ್ನು ಉದ್ದೇಶಿಸಿ ಹೇಳ್ತಾನೆ, ದೇವಿ, ಇದನ್ನು ನಿನ್ನ ಗರ್ಭದಲ್ಲಿ ಧರಿಸು. ಇದು ಮಹಾಶಿವನ ತೇಜಸ್ಸು, ಇದನ್ನು ಧರಿಸು. ಇದು ದೇವತೆಗಳಿಗೂ ಕೂಡ ಪ್ರಿಯವಾದದ್ದು. ನೀನು ಧರಿಸಿದೆ ಅಂತಾದರೆ ಲೋಕ ಕಲ್ಯಾಣವಾಗುತ್ತದೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಸಂತೋಷದಿಂದ ಗಂಗೆ ದಿವ್ಯ ರೂಪವನ್ನು ಧರಿಸ್ತಾಳೆ. ಅವಳ ಮಹಿಮೆಯನ್ನು ಕಂಡು ಅಗ್ನಿ ಶಿವನ ತೇಜಸ್ಸನ್ನು ಅವಳ ಮೇಲೆ ಸುರಿದು ಬಿಡ್ತಾನೆ. ಆದರೆ ಒಮ್ಮಿಂದ ಮೇಲೆ ಗಂಗೆಯ ಪ್ರವಾಹ ಉಕ್ಕಿ ಹರಿಲಿಕ್ಕೆ ಆರಂಭವಾಗುತ್ತದೆ. ಗಂಗೆ ಕೂಡ ಆ ಶಿವನ ತೇಜಸ್ಸನ್ನು ಸೆಳೆದುಕೊಳ್ಳಿಕ್ಕೆ ಸಾಧ್ಯವಾಗದೆ, ಸಹಿಸಲಿಕ್ಕೆ ಸಾಧ್ಯವಾಗದೆ ತಾನು ಅಶಕ್ತಳು ಅಂತ ಹೇಳಿಬಿಡ್ತಾಳೆ. ಈ ತೇಜಸ್ಸನ್ನು ಧರಿಸುವ ಶಕ್ತಿ ನನಗಿಲ್ಲ, ಏನು ಮಾಡಲಿ ನಾನು? ಅಗ್ನಿಯನ್ನೇ ಕೇಳ್ತಾಳೆ ಅವಳು. ಆಗ ಅಗ್ನಿ ಹೇಳ್ತಾನೆ, ಅದನ್ನು ಹಿಮವಂತನ ಪಾರ್ಶ್ವದಲ್ಲಿ ತ್ಯಜಿಸಿಬಿಡು. ಅಗ್ನಿಯ ಮಾತನ್ನು ಕೇಳಿ ಶಂಕರನ ಆ ದಿವ್ಯ ತೇಜಸ್ಸನ್ನು ತನ್ನ ಪ್ರವಾಹದಿಂದ ಹೊರಕ್ಕೆ ಚೆಲ್ಲಿಬಿಡ್ತಾಳೆ. ಕಾದ ಅಪರಂಜಿಯಂತಿದ್ದಂಥ ತೇಜಸ್ಸಿನ ಒಂದು ಭಾಗ ಭೂಮಿಯ ಮೇಲೆ ಬೀಳುತ್ತದೆ. ಹಾಗೆ ಬಿದ್ದಂಥ ಭಾಗವೇ ಭೂಮಿಯಲ್ಲಿ ಚಿನ್ನವಾಗಿ ಮಾರ್ಪಡುತ್ತದೆ, ಬೆಳ್ಳಿಯಾಗಿ ಮಾರ್ಪಡುತ್ತದೆ. ಅದರ ಸ್ವಲ್ಪ ಬಿಸಿ ತಾಗಿದಂಥ ಕಾವು ತಟ್ಟಿದಂತಹ ಭಾಗ ತಾಮ್ರವೂ ಕಬ್ಬಿಣವೂ ಆಗ್ತದೆ. ಆ ವಸ್ತುವಿನ ಕಶ್ಮಲ ಭಾಗ ಯಾವುದಿತ್ತು ಅದು ಸೀಸ ಆಗುತ್ತದೆ. ಹೀಗೆ ಜಗತ್ತಿನಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ, ತವರ, ಸೀಸಗಳು ಹುಟ್ಟಿಕೊಂಡವು ಅಂತ ಹೇಳಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಚಿತ್ರಣ ಮಾಡ್ತಾರೆ. ವಿಶ್ವಾಮಿತ್ರರು ಈ ಕಥೆಯನ್ನು ರಾಮಲಕ್ಷ್ಮಣರಿಗೆ ಹೇಳ್ತಾರೆ. ಇದು ಅತ್ಯಂತ ಸ್ವಾರಸ್ಯಕರವಾದಂಥದ್ದು. ಹಾಗಾಗಿಯೇ ಈ ಜಗತ್ತಿನಲ್ಲಿ ಇಂತಹ ಲೋಹಗಳೆಲ್ಲ ಹುಟ್ಟಿ ಬಂದವು. ಆ ಗಂಗೆ ತೇಜಸ್ಸನ್ನು ಚೆಲ್ಲಿದ ಕೂಡಲೇ ಬಳಿಯಲ್ಲಿದ್ದಂಥ ಅರಣ್ಯ ಪರ್ವತ ಸಹಿತವಾಗಿ ಸಂಪೂರ್ಣವಾಗಿ ಸುವರ್ಣಮಯವಾಗಿ ಶೋಭಿಸಿತು ಅಂತ ಹೇಳ್ತಾರೆ. ಹಾಗಾಗಿ ಚಿನ್ನಕ್ಕೆ ಜಾತರೂಪ ಅಂತ ಹೆಸರಿದೆ. ಪ್ರಕಟವಾದ ಅಪೂರ್ವವಾದಂಥ ರೂಪವನ್ನು ಹೊಂದಿದ್ದು, ಹಾಗಾಗಿ ಅದು ಜಾತರೂಪ. ಇದು ಅಗ್ನಿಯಂತೆ ಪ್ರಭೆಯನ್ನು ಬೀರುತ್ತದೆ. ಆದರೆ ದೇವತೆಗಳ ಪ್ರಾರ್ಥನೆ ಹುಸಿಯಾಗಲಿಲ್ಲ. ಆ ಕಡೆಯಲ್ಲಿ ಶರವಣದಲ್ಲಿ ಬಿದ್ದಂಥ ಒಂದು ತೇಜಸ್ಸಿನ ಕಿಡಿ ಒಬ್ಬ ಕುಮಾರನ ಜನನಕ್ಕೆ ಕಾರಣವಾಗ್ತದೆ. ಒಬ್ಬ ಕುಮಾರ ಉದಯಿಸ್ತಾನೆ ಅಲ್ಲಿ. ಆದರೆ ಅವನಿಗೆ ಸ್ತನ್ಯಪಾನ ಮಾಡಿಸುವುದು ಯಾರು? ಆಗ ಇಂದ್ರಾದಿ ದೇವತೆಗಳು ಕೃತ್ತಿಕೆಯರನ್ನು ಪ್ರಾರ್ಥನೆ ಮಾಡ್ತಾರೆ. ಆ ಕೃತ್ತಿಕೆಯರು ಬರ್ತಾರೆ. ಆ ಬಾಲಕನನ್ನು ತಮ್ಮ ಪುತ್ರ ಅಂತ ಭಾವಿಸ್ತಾರೆ. ನಮ್ಮ ಪುತ್ರನಿಂದ ಈತ ಪ್ರಸಿದ್ಧನಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಅವರು. ದೇವತೆಗಳು ಹಾಗೇ ಆಗಲಿ ಅಂತ ಹೇಳಿದಾಗ ಆ 6 ಜನ ಕೃತ್ತಿಕೆಯರು ತಮ್ಮ ಎದೆ ಹಾಲನ್ನು ಆ ಮಗುವಿಗೆ ಉಣಿಸ್ತಾರೆ. 6 ಜನ ಕೃತ್ತಿಕೆಯರ ಎದೆ ಹಾಲನ್ನು ಉಂಡದ್ದರಿಂದಲೇ ಆತ ಕಾರ್ತಿಕೇಯ ಎನ್ನುವ ಹೆಸರನ್ನು ಪಡಿತಾನೆ. ಹಾಗೆ ಲೋಕವಿಖ್ಯಾತನಾಗುತ್ತಾನೆ. ಈ ಕಡೆಯಲ್ಲಿ ಮೇಲಿನಿಂದ ಕೆಳಕ್ಕೆ ಜಾರಿದ್ದರಿಂದ ಸ್ಕನ್ನ ಅಂದರೆ ನಿರ್ಗತ, ಜಾರಿದವನು ಅಂತ ಅರ್ಥ. ಆ ತೇಜಸ್ಸು ಮೇಲಿನಿಂದ ಕೆಳಕ್ಕೆ ಜಾರಿ ಬಿದ್ದದ್ದರಿಂದ ಆತನಿಗೆ ಸ್ಕಂದ ಎನ್ನತಕ್ಕಂಥ ಹೆಸರು ಬರ್ತದೆ. ಗಂಗೆಯ ಗರ್ಭ ಪ್ರವಾಹದಲ್ಲಿ ಜಾರಿ ಬಂದಂಥದ್ದು ಇದು. ಹಾಗಾಗಿ ಸ್ಕಂದ ಎನ್ನತಕ್ಕಂಥ ಹೆಸರಿನಿಂದಲೂ ಆತ ಪ್ರಸಿದ್ಧಿಯನ್ನು ಪಡಿತಾನೆ. 6 ಮಂದಿ ಕೃತ್ತಿಕಾದೇವಿಯರು ಶ್ರೇಷ್ಠವಾದಂತಹ ಸ್ತನವನ್ನು ಮುಂದಕ್ಕೆ ಮಾಡಿ ಹಾಲನ್ನು ಉಣಿಸ್ತಾ ಇದ್ದರೆ 6 ಮುಖಗಳನ್ನು ಧರಿಸಿ ಅವರ ಎದೆ ಹಾಲನ್ನು ಕುಡಿದ. ಹಾಗಾಗಿ 6 ಮುಖವನ್ನು ಧರಿಸಿದ್ದರಿಂದ ಆತ ಷಣ್ಮುಖ ಅಂತ ಪ್ರಸಿದ್ಧಿಯನ್ನು ಪಡಿತಾನೆ. ಹೀಗೆ ದೇವತೆಗಳು ಬಯಸಿದಂತಹ ಸ್ಕಂದನ, ಕಾರ್ತಿಕೇಯನ, ಅಗ್ನಿ ಸಂಭವನ, ಷಣ್ಮುಖನ ಜನನವಾಗುತ್ತದೆ. ಮುಂದೆ ಆತ ದೇವತೆಗಳಿಗೆ ಸೇನಾನಿಯಾಗುತ್ತಾನೆ. ಹೀಗೆ ರಾಮಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಚಿನ್ನ ಹುಟ್ಟಿದ ಬಗೆಯನ್ನು, ಸ್ಕಂದ ಹುಟ್ಟಿದ ಬಗೆಯನ್ನು ವಿವರಿಸ್ತಾರೆ. ನಮಸ್ಕಾರ.